ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಶುರುವಾಗಿದೆ. ಜಿಬಿ ಅಧಿಕಾರಿಗಳ ನೇತೃತ್ವದಲ್ಲಿ ಒತ್ತುವರಿ ತೆರವು ಪ್ರಕ್ರಿಯೆ ನಡೀತಾ ಇದ್ದು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಜೆಸಿಬಿಗಳು ಘರ್ಜಿಸ್ತಾ ಇವೆ. ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಶುರುವಾಗಿದೆ. ಈ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿದೆ. ಜಿಬಿ ಅಧಿಕಾರಿಗಳ ನೇತೃತ್ವದಲ್ಲಿ ಒತ್ತುವರಿ ತೆರವು ಮಾಡುವಂತ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿರುವಂತದ್ದು. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಜೆಸಿಬಿಗಳು ಘರ್ಜಿಸ್ತಾ ಇವೆ. ಜಯನಗರ, ಮಲ್ಲೇಶ್ವರಂ ಸೇರಿ ಹಲವೆಡೆ ಕಾರ್ಯಾಚರಣೆ ಶುರುವಾಗಿದೆ. ಟ್ರಿನಿಟಿ ಜಂಕ್ಷನ್ ನಿಂದ ಎಂಜಿ ರಸ್ತೆ ಮತ್ತು ಎಂಜಿ ಉದ್ಯಾನದವರೆಗೆ, ಇನ್ನು ಇಂದಿರಾನಗರದಿಂದ ದೊಮ್ಮಲೂರು ಫ್ಲೈಓವರ್ ವರೆಗೆ, ಹಾಗೆ ವಿವೇಕಾನಂದ ಮೆಟ್ರೋ ನಿಲ್ದಾಣದಿಂದ ಬೆನಗನಹಳ್ಳಿವರೆಗೆ, ಅಶೋಕ ಪಿಲ್ಲರ್ನಿಂದ ಮಾಧವನ್ ಪಾರ್ಕ್ ವರೆಗೆ ಈ ತೆರವು ಪ್ರಕ್ರಿಯೆ ಕೂಡ ಈಗ ಶುರುವಾಗಿರುವಂಥದ್ದು ಗಮನಿಸ್ತಾ ಹೋಗಬಹುದು. ಆಪರೇಷನ್ ಫುಟ್ಪಾತ್ ತೆರವು ಪ್ರಕ್ರಿಯೆಗೆ ಮುಂದಾಗಿರುವಂಥದ್ದು ಅಂದರೆ ಫುಟ್ಪಾತ್ನಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಇಟ್ಕೊಳ್ಳುವುದು, ವ್ಯಾಪಾರ ವಹಿವಾಟನ್ನು ನಡೆಸುವಂಥದ್ದು, ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರ ವಹಿವಾಟು ನಡೆಸುವುದು, ಇದೆಲ್ಲದಕ್ಕೂ ಕೂಡ ಇನ್ನು ಮುಂದೆ ಬ್ರೇಕ್. ಹಾಗಾಗಿ ಅಲ್ಲಿ ಜೀವನೋಪಾಯಕ್ಕೋಸ್ಕರ ಅಂಗಡಿ ಮುಂಗಟ್ಟುಗಳನ್ನು ಫುಟ್ಪಾತ್ನಲ್ಲಿ ಇಟ್ಕೊಳ್ತಾ ಇದ್ರಲ್ಲ, ಅದೆಲ್ಲದಕ್ಕೂ ಕೂಡ ಈಗ ಇತಿಶ್ರೀ ಹಾಡುವಂಥ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು ಜಿಬಿಎ. ಇದೇ ಕಾರಣಕ್ಕೆ ಫುಟ್ಪಾತ್ ತೆರವು ಮಾಡ್ತಿದೆ. ನೋಡಿ, ಈ ರೀತಿ ಫುಟ್ಪಾತ್ನೆಲ್ಲ ಆಕ್ಯುಪೈ ಮಾಡಿಕೊಂಡ್ರೆ ದಾರಿ ಹೋಕರ ಪರಿಸ್ಥಿತಿ ಏನು? ಅನಿವಾರ್ಯವಾಗಿ ರಸ್ತೆಯಲ್ಲಿ ಓಡಾಡಬೇಕಾದಂಥ ಪರಿಸ್ಥಿತಿ. ಇದರಿಂದಾಗಿ ಆಕ್ಸಿಡೆಂಟ್ಗಳು, ಸಾವು ನೋವುಗಳು ಸಂಭವಿಸುವಂಥದ್ದು ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಇದೇ ಕಾರಣಕ್ಕೆ ಜಿಬಿಎ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ವರ್ಷದಿಂದ ಇದ್ದೀವಿ. ಏನೋ ಒಂದು ಅನುಕೂಲ ಮಾಡಿಕೊಟ್ರೆ ನಾವು ಇಷ್ಟು ವರ್ಷ ಜೀವನ ಮಾಡಿದ್ದೀವಿ. ನಾವು ಇನ್ನೂ ಎಷ್ಟು ದಿನ ಕಾಲ ಕಳೀತಾ ಇದ್ದೀವೋ ಗೊತ್ತಿಲ್ಲಮ್ಮ. ಅಲ್ಲಿ ಮಾರ್ಕೆಟ್ ಕಟ್ಟವ್ರೆ. ಮಾರ್ಕೆಟ್ ತರಕಾರಿ ಮಾರ್ಕೆಟ್ಗೆ ಅಂತಲೇ ಮಾರ್ಕೆಟ್ ಹೂವು, ತರಕಾರಿ, ಹಣ್ಣು ಎಲ್ಲ ಸೇರಿಸ್ಬೇಕು ಅಂತ ಒಂದು ಕಡೆ ಮಾರ್ಕೆಟ್ ಅಂತ ಕಟ್ಟವ್ರೆ. ಇವರೆಲ್ಲ ಸೇರ್ಕೊಂಡು ಏನು ಮಾಡವ್ರೆ, ಅದನ್ನು ಪಾರ್ಕಿಂಗ್ ಪ್ಲೇಸ್ ಮಾಡ್ಕೊಂಡವ್ರೆ. ಪಾರ್ಕಿಂಗಾರ ನ್ಯಾಯವಾಗಿದೆಯಾ? ಏನಿಲ್ಲ. ರೋಡು 98 ಅಡಿ ಇದೆ. ಈ ಫುಟ್ಪಾತ್ ಹಿಡ್ದು ಆ ಬಿಲ್ಡಿಂಗ್ ಹಿಡ್ದು ಈ ಬಿಲ್ಡಿಂಗ್ ಹಿಡ್ದು 23 ಅಡಿ ರೋಡ್ ಮಾಡವ್ರೆ. 23 ಅಡಿ ರೋಡಲ್ಲಿ ವೆಹಿಕಲ್ ಎಲ್ಲಿ ನಿಂತ್ಕೋತಾರೆ? ವೆಹಿಕಲ್ ಬರಬೇಕಲ್ಲ. 10 ಜನ ನಿಂತ್ಕೊಂಡ್ರೆ ನಮಗೂ ವ್ಯಾಪಾರ. ಮೊದಲು ಕಾರ್ ಪಾರ್ಕಿಂಗ್ ಇತ್ತು, ಇವಾಗ 2 ಕಾರ್ ಓಡಾಡೋಕ್ಕೆ ಜಾಗ ಇಲ್ಲ. ಈ ಥರ ಮಾಡಿ ಫುಟ್ಪಾತ್ ಅದು ಊರಾಗಲ ಮಾಡಿಬಿಟ್ಟು ಮಾಡಿದ್ರೆ ಯಾರಿಗೆ ಅನುಕೂಲ ಹೇಳಿ? ಅಲ್ಲಮ್ಮ, ತೆರವುಗೊಳಿಸ್ಬಿಟ್ರೆ ನಾವು ಸುಮಾರು ವರ್ಷಗಳಿಂದ ನಮ್ಮ ಅಜ್ಜಿ, ನಮ್ಮ ತಾಯಿ, ಇವಾಗ ನಾವು ಎಲ್ಲ ಅವತ್ತಿಂದ ಪರಂಪರೆಯಾಗಿ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ಕೊಂಡು ಬಂದಿದ್ದೀವಿ. ಈಗ ಏಕಾಏಕಿ ತೆರವುಗೊಳಿಸ್ಬಿಡ್ತೀವಿ ಅಂತ ಅಂದರೆ ನಾವೆಲ್ಲ ಏನು ಜೀವನ ಮಾಡೋಣ? ಎಲ್ಲಿ ಹೋಗೋಣ ಅಲ್ವಾ? ಈಗೇನೇ ವಯಸ್ಸಿದ್ರೆ ಎಲ್ಲರೂ ಬೇರೆ ಕಡೆ ಹೋಗಿ ಜೀವನ ಮಾಡ್ಬೋದು. ವಯಸ್ಸಾಗಿದೆ, ಸರಿಯಾಗಿ ಅರ್ಧಕ್ಕರ್ಧ ಎಜುಕೇಷನ್ಗಳಿಲ್ಲ, ಏನಿಲ್ಲ. ಎಲ್ಲಿ ಕೆಲಸ ಕೊಡ್ತಾರೆ ನಮ್ಗಳಿಗೆ? ಎಲ್ಲಿ ಜೀವನ ಮಾಡೋದು ಅಲ್ವಾ? ಈಗ ಏಕಾಏಕಿ ಹೆಂಗೆ ತೆರವುಗೊಳಿಸೋಕ್ಕಾಗುತ್ತೆ ಇವರು ನಮ್ಮನ್ನು? ಅಂದರೆ 31ನೇ ತಾರೀಕು ತನಕ ಅಂತ ಹೇಳಿದ್ರಲ್ವ, ಅಲ್ಲಿ ಗಂಟೆ ಟೈಮ್ ಕೊಟ್ಟಿದ್ದು ಹೇಳಿದ್ರು. ಆದರೆ ಇದ್ರ ಬಗ್ಗೆ ಏನಿಲ್ಲ. ಇದು ಭಾಳ ವರ್ಷದಿಂದ ಹಳೆ. ಅಂದರೆ ನಮ್ಮ ಅಜ್ಜಿ ಕಾಲದಿಂದ ಅಂದರೆ ಇವಾಗ ನಮಗೆ ಒಂದು 55-60 ವರ್ಷ ಆಗ್ತಾ ಬರ್ತಾ ಇದೆ. ನಮ್ಮ ಅಜ್ಜಿ ಕಾಲದಿಂದ ಅಂದರೆ ನೀವೇ ಲೆಕ್ಕ ಹಾಕಿ ಎಷ್ಟು ವರ್ಷದಿಂದ ಇದ್ದೀವಿ? ಒಂದು 80 ವರ್ಷ ಮೇಲಿಂದನೇ ಇದ್ವಿ. ಅವತ್ತಿಂದ ಇದನ್ನೇ ಇದು ಮಾಡಿ ಆಪರೇಷನ್ ಫುಟ್ಪಾತ್ ಶುರುವಾಗಿದೆ. ಅದರಲ್ಲಿ ವ್ಯಾಪಾರಿಗಳು ಒಂದಷ್ಟು ವಿರೋಧಗಳನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ವಿ. ಅಂದರೆ ಸಾರ್ವಜನಿಕರು, ಅದರಲ್ಲೂ ಕೂಡ ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶದ ಮಾತುಗಳನ್ನು ನಾವು ಕೇಳ್ತಾ ಇದ್ವಿ. ಅಂದರೆ ನಾವು ಹಿಂದಿನಿಂದಲೂ ಕೂಡ ನಮ್ಮ ಅಜ್ಜಿ, ನಮ್ಮ ಅಮ್ಮ, ಈಗ ನಾನು ವ್ಯಾಪಾರ ಮಾಡ್ತಾ ಇದ್ದೀವಿ, ಬೀದಿ ಬದಿ ವ್ಯಾಪಾರವನ್ನು. ಆದರೆ ಇದಕ್ಕಿದ್ದ ಹಾಗೆಯೇ ನೀವು ಬಿಟ್ಟು ಹೋಗಿ ತೆರವು ಮಾಡಿ ಅಂತಂದರೆ ಎಲ್ಲಿಗೆ ಹೋಗೋದು? ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡಬೇಕಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತುತ್ತಾ ಇದ್ದರು ಅಲ್ಲಿನ ಬೀದಿ ಬದಿ ವ್ಯಾಪಾರಿಗಳು. ಜಿಬಿ ಅಧಿಕಾರಿಗಳ ನೇತೃತ್ವದಲ್ಲಿ ಒತ್ತುವರಿ ತೆರವು ಪ್ರಕ್ರಿಯೆ ನಡೀತಾ ಇದೆ. ಸೊ ಮಲ್ಲೇಶ್ವರಂ, ಜಯನಗರ ಸೇರಿದಂತೆ ಹಲವು ಕಡೆಗಳಲ್ಲಿ ಒತ್ತುವರಿ ತೆರವು ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಜೆಸಿಬಿ ಘರ್ಜಿಸ್ತಾ ಇದೆ. ಒಂದು ಕಡೆ ತೆರವು ಕಾರ್ಯಾಚರಣೆ ನಡೀತಾ ಇರುವಂಥದ್ದನ್ನು ಗಮನಿಸಬಹುದಾಗಿದೆ. ಜಯನಗರ, ಮಲ್ಲೇಶ್ವರಂ ಸೇರಿ ಹಲವೆಡೆ ಕಾರ್ಯಾಚರಣೆ ಶುರುವಾಗಿದೆ.